ಹಾಸ್ಟೆಲ್ ಹುಡುಗರು ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ ರಮ್ಯಾ. ಇವತ್ತು ಕೋರ್ಟ್ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು ನಟಿ ರಮ್ಯಾ. ವಾಣಿಜ್ಯ ಕೋರ್ಟ್ನಲ್ಲಿ ಮಾಜಿ ಸಂಸದೆ ನಟಿ ರಮ್ಯಾ ವಿಚಾರಣೆಗೆ ಹಾಜರಾಗಿದ್ರು. ಕೋರ್ಟ್ನಲ್ಲಿ ವಿಚಾರಣೆಯನ್ನ ಮುಗಿಸಿ ನಟಿ ರಮ್ಯಾ ತೆರಳಿದ್ದಾರೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ವಿರುದ್ಧ ದೂರನ್ನ ದಾಖಲು ಮಾಡಿದ್ರು. ಚಿತ್ರದಲ್ಲಿ ನನ್ನ ಅನುಮತಿಯನ್ನ ಪಡೆಯದೆ ವಿಡಿಯೋ ಬಳಸಿದ್ದಾರೆ ಅನ್ನೋದು ಇವರ ಆರೋಪ ಆಗಿತ್ತು. ಕೂಡಲೇ ಆ ವಿಡಿಯೋವನ್ನ ತೆಗೆದುಹಾಕಬೇಕು, 1 ಕೋಟಿ ಪರಿಹಾರ ನೀಡಬೇಕು ಅಂತ ದೂರನ್ನ ನೀಡಿದ್ರು ರಮ್ಯಾ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿತ್ತು. ಕಳೆದ ವರ್ಷ ತಾನೇ ರಿಲೀಸ್ ಆದಂತಹ ಚಿತ್ರ, ಆ ಚಿತ್ರದಲ್ಲಿ ನನ್ನ ಅನುಮತಿ ಪಡೆಯದೆ ವಿಡಿಯೋ ಬಳಸಿದ್ದಾರೆ. ನನ್ನ ವಿಡಿಯೋ ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಬಟ್ ಇಲ್ಲಿವರೆಗೂ ಗಾಟ್ ಎ ಗುಡ್ ಸ್ಕ್ರಿಪ್ಟ್. ಲೋಗೋ ಡೌನ್ ಮಾಡಿ. ಹಾಸ್ಟೆಲ್ ಹುಡುಗರು ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ ರಮ್ಯಾ. ಇವತ್ತು ಕೋರ್ಟ್ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು ನಟಿ ರಮ್ಯಾ. ವಾಣಿಜ್ಯ ಕೋರ್ಟ್ನಲ್ಲಿ ಮಾಜಿ ಸಂಸದೆ ನಟಿ ರಮ್ಯಾ ವಿಚಾರಣೆಗೆ ಹಾಜರಾಗಿದ್ರು. ಕೋರ್ಟ್ನಲ್ಲಿ ವಿಚಾರಣೆಯನ್ನ ಮುಗಿಸಿ ನಟಿ ರಮ್ಯಾ ತೆರಳಿದ್ದಾರೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ವಿರುದ್ಧ ದೂರನ್ನ ದಾಖಲು ಮಾಡಿದ್ರು. ಚಿತ್ರದಲ್ಲಿ ನನ್ನ ಅನುಮತಿಯನ್ನ ಪಡೆಯದೆ ವಿಡಿಯೋ ಬಳಸಿದ್ದಾರೆ ಅನ್ನೋದು ಇವರ ಆರೋಪ ಆಗಿತ್ತು. ಕೂಡಲೇ ಆ ವಿಡಿಯೋವನ್ನ ತೆಗೆದುಹಾಕಬೇಕು, 1 ಕೋಟಿ ಪರಿಹಾರ ನೀಡಬೇಕು ಅಂತ ದೂರನ್ನ ನೀಡಿದ್ರು ರಮ್ಯಾ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿತ್ತು. ಕಳೆದ ವರ್ಷ ತಾನೇ ರಿಲೀಸ್ ಆದಂತಹ ಚಿತ್ರ, ಆ ಚಿತ್ರದಲ್ಲಿ ನನ್ನ ಅನುಮತಿ ಪಡೆಯದೆ ವಿಡಿಯೋ ಬಳಸಿದ್ದಾರೆ. ನನ್ನ ವಿಡಿಯೋ ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಬಟ್ ಇಲ್ಲಿವರೆಗೂ ಗಾಟ್ ಎ ಗುಡ್ ಸ್ಕ್ರಿಪ್ಟ್. ಲೋಗೋ ಡೌನ್ ಮಾಡಿ. ನನ್ನ ವಿಡಿಯೋ ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಬಟ್ ಇಲ್ಲಿವರೆಗೂ ಗಾಟ್ ಎ ಗುಡ್ ಸ್ಕ್ರಿಪ್ಟ್. ಲೋಗೋ ಡೌನ್ ಮಾಡಿ. ನನ್ನ ವಿಡಿಯೋ ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಬಟ್ ಇಲ್ಲಿವರೆಗೂ ಗಾಟ್ ಎ ಗುಡ್ ಸ್ಕ್ರಿಪ್ಟ್. ಲೋಗೋ ಡೌನ್ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.